ಮಾರ್ಚ್ 17 ಸಮಯ ಬೆಳಗಿನ ಜಾವ 3 ಗಂಟೆ. ಇಡೀ ಜಗತ್ತೇ ನಿದ್ರಿಸುತ್ತಿದ್ದಾಗ ಕೊಟ್ಲಾ ಎಂಬ ಗ್ರಾಮದಿಂದ ಒಂದು ಮನೆಯಲ್ಲಿ ಭೀಕರ ಕಿರುಚಾಟ ಕೇಳಿ ಬರುತ್ತೆ. ಅದು 20 ವರ್ಷದ ವೈಷ್ಣವಿ ಎಂಬ ಹುಡುಗಿ ತನ್ನ ಜೀವವನ್ನ ಉಳಿಸಿಕೊಳ್ಳಲು ಕೂಗಿದಂತಹ ಕೊನೆಯ ಕೂಗು ಅದಾಗಿರುತ್ತದೆ. ಪ್ರೀತಿಸಿ ಮದುವೆಯಾದಂತಹ ಗಂಡನೇ ಕೈಯಲ್ಲಿ ಚಾಕುವನ್ನ ಹಿಡಿದು ನಿಂತಿದ್ದಾಗ ಆ ಹುಡುಗಿಗೆ ಆದಂತಹ ಆಘಾತ ಎಷ್ಟು ಗೊತ್ತಾ? ಈ ಕೊಲೆಯ ಹಿಂದೆ ಕೇವಲ ವರದಕ್ಷಿಣೆ ಅನ್ನೋ ರೀಸನ್ ಮಾತ್ರ ಇತ್ತ ಅಥವಾ ಏನಾದರೂ ರಹಸ್ಯ ಅಡಗಿದೆಯಾ? ಅಷ್ಟಕ್ಕೂ ಮಾರ್ಚ್ 17ರಂದು ನಡೆದಿದ್ದಾದರೂ ಏನು, ಅವತ್ತು ಅಲ್ಲಿ ಏನಾಯ್ತು ಅನ್ನೋದನ್ನ ಈಗ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ಯೂಟ್ಯೂಬರ್ ವೈಷ್ಣವಿ ಕೇಸ್. ತೆಲಂಗಾಣ ರಾಜ್ಯದ ಜಗತ್ಯಾಲ ಎಂಬ ಜಿಲ್ಲೆಯ ಕೊಟ್ಲಾ ಎಂಬ ಗ್ರಾಮದಲ್ಲಿ ವಾಸವಿದ್ದ ಈ ವೈಷ್ಣವಿ ಮೂಲತಃ ಯೂಟ್ಯೂಬರ್ ಆಗಿದ್ದು, ಇವಳಿಗೆ 50,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳು ವೈಶು ಅಮ್ಮ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಇರುತ್ತಾರೆ. ಇದರ ಜೊತೆಗೆ ಅವಳು ತನ್ನ ಎಜುಕೇಶನ್ ಅನ್ನು ಕೂಡ ಮಾಡುತ್ತಿರುತ್ತಾಳೆ. ದಿನೇ ದಿನೇ ವೈಶು ಅಮ್ಮ ಅನ್ನೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಫೇಮಸ್ ಆದಂತಹ ಈ ವೈಷ್ಣವಿಗೆ ಅಲ್ಲಿಯೇ ಕೊಟ್ಲಾದ ಸಮೀಪದ ಗ್ರಾಮವೊಂದರ ಹರಿಬಾಬು ಅನ್ನೋ ವ್ಯಕ್ತಿಯ ಪರಿಚಯವಾಗುತ್ತೆ. ಈ ಹರಿಬಾಬು ಕೆಲವು ದಿನಗಳ ನಂತರ ವೈಷ್ಣವಿಗೆ ಪ್ರಪೋಸ್ ಅನ್ನ ಮಾಡುತ್ತಾನೆ. ಆದ್ರೆ ವೈಷ್ಣವಿ ಈ ಪ್ರಪೋಸ್ ಅನ್ನ ಒಪ್ಪಿಕೊಳ್ಳೋದಿಲ್ಲ. ಅದಕ್ಕೆ ಇವನು 2 ಬಾರಿ ಸುಸೈಡ್ ಅಟೆಂಪ್ಟ್ ಅನ್ನ ಕೂಡ ಮಾಡಿದ್ದಾನೆ ಎಂದು ಹೇಳಲಾಗುತ್ತೆ. ಇದನ್ನ ನೋಡಿದಂತಹ ವೈಷ್ಣವಿಯ ತಂದೆ ತಾಯಿಗಳು ಮಗಳನ್ನ ಇಷ್ಟೊಂದು ಪ್ರೀತಿಸುತ್ತಿದ್ದಾನೆ, ಇದರಿಂದ ಇವನಿಗೆ ಮದುವೆಯನ್ನ ಮಾಡಿಕೊಟ್ಟರೆ ನಮ್ಮ ಹುಡುಗಿಯನ್ನ ಚೆನ್ನಾಗಿಯೇ ನೋಡಿಕೊಳ್ಳುತ್ತಾನೆ ಅನ್ನೋ ನಂಬಿಕೆಯಲ್ಲಿ ಇವರಿಗೆ ಮದುವೆ ಮಾಡಲು ನಿರ್ಧರಿಸುತ್ತಾರೆ. ಆದ್ರೆ ಇಲ್ಲಿ ಹರಿಬಾಬು ಮನೆ ಕಡೆ ಅವರು ಒಪ್ಪೋದಿಲ್ಲ. ಏಕೆಂದರೆ ಅಲ್ಲಿನ ಜನರು ಹೇಳುವ ಪ್ರಕಾರ ವರದಕ್ಷಿಣೆ ಮತ್ತು ಹಣದ ಆಸೆ ಜಾಸ್ತಿಯೇ ಇದೆ ಎಂದು ಹೇಳುತ್ತಾರೆ. ಈ ಒಂದು ಕಾರಣದಿಂದ ವೈಷ್ಣವಿ ಮತ್ತು ಹರಿಬಾಬು ಮದುವೆಗೆ ಈ ಹರಿಬಾಬು ಮನೆ ಕಡೆಯವರು ಒಪ್ಪೋದಿಲ್ಲ ಅನ್ನೋ ಒಂದು ವದಂತಿ ಇದೆ. ಇದರಿಂದ ವೈಷ್ಣವಿಯ ಅಪ್ಪ ಅಮ್ಮನೆ ಮುಂದೆ ನಿಂತು ಈ ಹರಿಬಾಬು ಮತ್ತು ವೈಷ್ಣವಿಗೆ ಮದುವೆಯನ್ನ ಕೂಡ ಮಾಡುತ್ತಾರೆ. ನಂತರ ಒಂದು ಚಿಕ್ಕ ಮನೆಯನ್ನು ಕೂಡ ಕೊಟ್ಲಾದಲ್ಲಿಯೇ ಮಾಡಿಕೊಡುತ್ತಾರೆ. ಈ ಮದುವೆಯನ್ನ ಮಾಡಿಕೊಡುವಂತಹ ಸಮಯದಲ್ಲಿ ಈ ವೈಷ್ಣವಿಯ ತಂದೆ ತಾಯಿಗಳು ಸ್ವಲ್ಪ ಮಟ್ಟದ ಚಿನ್ನವನ್ನ ಮತ್ತು ಸ್ವಲ್ಪ ಮಟ್ಟದ ಹಣವನ್ನ ಕೂಡ ಕೊಟ್ಟಿರುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಹರಿಬಾಬು ಕೊಟ್ಲಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ಗುತ್ತಿಗೆಯ ಮೇಲೆ ಕೆಲಸವನ್ನ ಮಾಡುತ್ತಿರುತ್ತಾನೆ. ಮತ್ತು ಈ ಕಡೆ ವೈಷ್ಣವಿ ಕೂಡ ವೈಶು ಅಮ್ಮ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಶುರು ಮಾಡಿ ಹಣವನ್ನ ಕೂಡ ಗಳಿಸುತ್ತಿರುತ್ತಾಳೆ. 8 ತಿಂಗಳ ಕಾಲ ಚೆನ್ನಾಗಿಯೇ ದುಡಿದಂತಹ ಈ ವೈಷ್ಣವಿ ಮತ್ತು ಹರಿಬಾಬು ಚೆನ್ನಾಗಿಯೇ ಜೀವನವನ್ನ ಮಾಡುತ್ತಿರುತ್ತಾರೆ. ಎಲ್ಲವೂ ಚೆನ್ನಾಗಿದೆ ಅನ್ನೋ ಸಂದರ್ಭದಲ್ಲಿ ಈ ಹರಿಬಾಬು ಆ ಸರ್ಕಾರಿ ಆಸ್ಪತ್ರೆಯ ರಿಸೆಪ್ಷನಿಸ್ಟ್ ಕೆಲಸವನ್ನ ಬಿಡುತ್ತಾನೆ. ಇದರಿಂದ ವೈಷ್ಣವಿ ಮತ್ತು ಹರಿಬಾಬ್ನ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಮೂಡುತ್ತದೆ. ಕೆಲಸವನ್ನ ಬಿಟ್ಟು ಮನೆಯಲ್ಲಿಯೇ ಕುಳಿತಿದ್ದಂತಹ ಈ ಹರಿಬಾಬು ತಮ್ಮ ತಂದೆ ತಾಯಿಯ ಮನೆಗೆ ಹೋಗಿ ಬರಲು ಶುರು ಮಾಡುತ್ತಾನೆ. ಈ ಹರಿಬಾಬು ಯಾವಾಗ ತಮ್ಮ ಮನೆಗೆ ಹೋಗಲು ಶುರು ಮಾಡುತ್ತಾನೋ ಆಗ ಅವರ ತಂದೆ ತಾಯಿಯ ಮಾತಿನಂತೆ 20 ತೊಲ ಚಿನ್ನವನ್ನ ಮತ್ತು ಲಕ್ಷಾಂತರ ರೂಪಾಯಿ ಹಣವನ್ನ ತರಲು ಈ ವೈಷ್ಣವಿಗೆ ಆಗಾಗ ಹಿಂಸಿಸುತ್ತಿದ್ದ ಎಂದು ವರದಿ ಇದೆ. ಹೀಗೆ ಜಗಳದಲ್ಲಿಯೇ 1 ತಿಂಗಳನ್ನ ಕಳೆದಂತಹ ಈ ವೈಷ್ಣವಿ ಮತ್ತು ಹರಿಬಾಬು ಆಗಾಗ ಇದೇ ವಿಚಾರಕ್ಕೆ ವೈಷ್ಣವಿ ಮತ್ತು ಹರಿಬಾಬ್ನ ನಡುವೆ ಗಲಾಟೆ ಕೂಡ ಆಗುತ್ತಿರುತ್ತದೆ. ಯಾವಾಗ ಈ ಹರಿಬಾಬು ಈ ರಿಸೆಪ್ಷನಿಸ್ಟ್ ಕೆಲಸವನ್ನ ಬಿಟ್ಟನೋ ಆಗ ವೈಷ್ಣವಿಯ ಯೂಟ್ಯೂಬ್ ನ ಹಣದ ಮೇಲೆ ಇವನ ಕಣ್ಣು ಬೀಳುತ್ತದೆ. ಅದರಿಂದಲೂ ಕೂಡ ಈ ಗಲಾಟೆ ಆಗುತ್ತಿರುತ್ತದೆ ಅನ್ನೋ ಒಂದು ವರದಿ ಕೂಡ ಇದೆ. ಆದರೆ ಮಾರ್ಚ್ 17ರಂದು ಈ ಗಲಾಟೆ ತೀವ್ರ ಮಟ್ಟಕ್ಕೆ ಹೋಗುತ್ತದೆ. ಈ ಗಲಾಟೆಗೆ ಮುಖ್ಯ ಕಾರಣ ಎಂದರೆ ನಂಬರ್ 1 ವರದಕ್ಷಿಣೆ ಮತ್ತು ನಂಬರ್ 2 ಯೂಟ್ಯೂಬ್ ನಿಂದ ವೈಷ್ಣವಿಗೆ ಬರುತ್ತಿದ್ದಂತಹ ಹಣವನ್ನ ಹರಿಬಾಬುಗೆ ಕೊಡದೇ ಇರುವುದು ಮತ್ತು ಪಾಯಿಂಟ್ ನಂಬರ್ 3 ವೈಷ್ಣವಿ ಯೂಟ್ಯೂಬ್ ನಿಂದ ನನಗಿಂತ ಜಾಸ್ತಿ ದುಡಿತಿದ್ದಾಳೆ ಅನ್ನೋ ಒಂದು ಕೀಳರಿಮೆ. ಈ 3 ವಿಚಾರಗಳನ್ನ ಇಟ್ಟುಕೊಂಡು ಶುರುವಾದಂತಹ ಈ ಗಲಾಟೆಯಲ್ಲಿ ತನ್ನ 5 ತಿಂಗಳ ಗರ್ಭಿಣಿಯ ಹೆಂಡತಿಯನ್ನ ಒಡೆಯಲು ಶುರು ಮಾಡುತ್ತಾನೆ. ನಂತರ ಇನ್ನೂ ತೀವ್ರ ಮಟ್ಟಕ್ಕೆ ಹೋದಂತಹ ಈ ಗಲಾಟೆ ಯಾರು ಊಹಿಸಿರದಂತಹ ಒಂದು ಕೊಲೆಯಾಗಿ ಮಾರ್ಪಡುತ್ತದೆ. ಯಾವಾಗ ಹರಿಬಾಬುಗೆ ನಾನು ಕೊಲೆ ಮಾಡಿದ್ದೇನೆ ಅನ್ನೋ ಅರಿವು ಮೂಡುತ್ತೋ ಆಗ ಅವನು ಅಲ್ಲಿಂದ ಎಸ್ಕೇಪ್ ಕೂಡ ಆಗುತ್ತಾನೆ. ಇವನು ಹೋದಂತಹ ಸ್ಪೀಡ್ ಮತ್ತು ಗಾಬರಿಯನ್ನ ನೋಡಿ ಅಲ್ಲಿನ ಅಕ್ಕಪಕ್ಕದವರು ಆ ಮನೆಯ ಒಳಗಡೆ ಕಿಟಕಿ ಮುಖಾಂತರ ನೋಡುತ್ತಾರೆ. ತಕ್ಷಣವೇ ಅಲ್ಲಿನ ಜನರು ಅವರ ತಂದೆ ತಾಯಿಗೆ ಫೋನ್ ಮಾಡಿ ಹೇಳುತ್ತಾರೆ. ಇದರಿಂದ ಸ್ಥಳಕ್ಕೆ ಬಂದಂತಹ ಕೊಟ್ಲಾದ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡುತ್ತಾರೆ ಮತ್ತು ವೈಷ್ಣವಿಯ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕೂಡ ಕಳಿಸುತ್ತಾರೆ.
ತಿಳಿಸುತ್ತಾರೆ. ನಂತರ ಕೊಟ್ಲಾದ ಪೊಲೀಸರು ಈ ಹರಿಬಾಬನ್ನ ಹುಡುಕಲು ಶುರು ಮಾಡಿದಾಗ ಅವನೇ ಬಂದು ಶರಣಾಗುತ್ತಾನೆ. ಏಕೆ ಅವನೇ ಬಂದು ಶರಣಾದ ಅನ್ನೋ ಪ್ರಶ್ನೆಯನ್ನ ನಾವು ನೋಡೋದಾದರೆ ಅವನಿಗೆ ಅವನು ಮಾಡಿದಂತಹ ಕೆಲಸದ ಮೇಲೆ ಪಾಪದ ಪ್ರಜ್ಞೆ ಕಾಡಿರುತ್ತದೆ. ಇದಿಷ್ಟು ಯೂಟ್ಯೂಬರ್ ವೈಷ್ಣವಿಯ ಕೇಸ್ನ ಮೊದಲ ಹಂತದ ತನಿಖೆಯಾಗಿದ್ದು, ಈಗ ಹರಿಬಾಬು ಏನ್ ಹೇಳುತ್ತಾನೆ ಅನ್ನೋದನ್ನ ನಾವು ಇನ್ನು ಕಾದು ನೋಡಬೇಕು ಮತ್ತು ಇನ್ವೆಸ್ಟಿಗೇಷನ್ ನಲ್ಲಿ ಏನೆಲ್ಲ ಸತ್ಯ ಹೊರಗಡೆ ಬರುತ್ತೆ ಅನ್ನೋದನ್ನ ನಾವು ಇನ್ನು ನೋಡಬೇಕು. ಇದಿಷ್ಟು ಯೂಟ್ಯೂಬರ್ ವೈಷ್ಣವಿಯ ಮಾಹಿತಿಯ ಕೇಸ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೈನ್ ಆಫ್.